ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲು ಹೊರಟಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ರೈತ ಸಂಘದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ರಸ್ತೆ ತಡೆ ಹಾಗೂ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ಶಿವರುದ್ರ ನೇತೃತ್ವದಲ್ಲಿ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ವಿಭಾಗೀಯ ಅಧ್ಯಕ್ಷ ಬೋರಪುರ ಶಂಕರೇಗೌಡ, ತಾಲೂಕು ಅಧ್ಯಕ್ಷ ಶಿವರುದ್ರ, ದೇವಿಪುರ ಬಸವರಾಜು, ಗುಳ್ಗಟ್ಟ ಶಿವಕುಮಾರ, ರಘು, ರಾಮೇಗೌಡ, ಭಾನುಪ್ರಕಾಶ, ಅಶೋಕ ಸೇರಿದಂತೆ ಹಲವರು ಇದ್ದರು. ಮಳೆ ನೀರು ಅಂತಕ್ಕಂಥದ್ದು ಪ್ರಕೃತಿ ದತ್ತವಾದಂಥ ವಸ್ತು. ಮಳೆ ಹೋದ್ರೆ ಮಾತ್ರ ನೀರು ಬರೋದು. ಈ ಪ್ರಕೃತಿಗೆ ಕಾನೂನು ಬರೆಯೋಕ್ಕೆ ಯಾರಿಂದ ಸಾಧ್ಯ ಇಲ್ಲ. ನೀವು ಇಷ್ಟು ಮಳೆ ಒಯ್ಯಲೇಬೇಕಪ್ಪ, ನಾನು ತಮಿಳುನಾಡಿಗೆ ನೀರು ಕೊಡಬೇಕು ಇನ್ನೊಂದು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಹಿಂದೆ ಕಾವೇರಿ ನದಿ ನೀರಿನ ವಿವಾದ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ಕೋರ್ಟ್ನಲ್ಲಿ ಇಷ್ಟು ನೀರು ಕೊಡಬೇಕು ತಮಿಳುನಾಡಿಗೆ ಅಂತ. ಆದರೆ ಇಂಥ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ನೀರಿಲ್ಲ, ನಿಮ್ಮಲ್ಲೇ ಕುಡಿಯೋಕ್ಕೆ ನೀರಿಲ್ಲ, ಅದು ನೀರು ಕುಡಿ ಅಂತಕ್ಕಂಥ ತೀರ್ಮಾನನ ನಾವು ಯಾವುದೇ ಕಡಾಖಂಡಿತವೂ ಒಪ್ಪುತ್ತಾಗಲ್ಲ. ಇವತ್ತು ಸಂಪೂರ್ಣ ಬರಗಾಲ ಇರೋದ್ರಿಂದ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏನು ಕಾವೇರಿ ಜಲಾನಯನ ಪ್ರಾಂತ್ಯದ ಪ್ರದೇಶವನ್ನು ಮತ್ತು ಇಡೀ ಕರ್ನಾಟಕವನ್ನು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿ ಏನಿವತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ, ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಇದೆ. ಆ ನಿಧಿನಲ್ಲಿ ರೈತರಿಗೆ 1 ಎಕರೆಗೆ 50,000 ರೂಪಾಯಿನ ಪರಿಹಾರ ಕೊಡಬೇಕು. ಯಾತಕ್ಕೆ ಕೊಡಬೇಕು ಅಂದರೆ ಬೆಳೆನೇ ಇಲ್ಲ, ನೀರೇ ಇಲ್ಲ, ಪೂರ್ಣ ವೈಫಲ್ಯ ಕಾಣ್ತಾ ಇದ್ದೀವಿ ನಾವು. ಆ ಕಾರಣಕ್ಕೆ ರೈತರನ್ನ ಉಳಿಸ್ಕೊಳ್ಬೇಕಾದ್ರೆ 1 ಎಕರೆಗೆ 50,000 ರೂಪಾಯಿ NDRF ಮತ್ತು SDRF ನಿಧಿಯಿಂದ ರೈತರಿಗೆ ಪರಿಹಾರನ ಕೊಟ್ಟು ರೈತರನ್ನ ಕಾಪಾಡಬೇಕು ಎರಡೂ ಸರ್ಕಾರಗಳು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಈ ಚಳವಳಿಯನ್ನು ಮಾಡೋದ್ರ ಮುಖಾಂತರ ನಾವು ನೀರನ್ನ ಕೊಡುವುದನ್ನು ವಿರೋಧ ಮಾಡ್ತೀವಿ. ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಎಲ್ಲ ಜಲಾನಯನ ಪ್ರದೇಶಗಳು ತುಂಬುವರಿಗೆ ಯಾವುದೇ ಕಾರಣಕ್ಕೆ ನೀರು ಬಿಡುವ ವಿಚಾರದಿಂದ ಸರ್ಕಾರ ವಾಪಸ್ ಬರಬೇಕು. ಏನು ಕಾವೇರಿ ನೀರು ನಿಯಂತ್ರಣ ಆದೇಶನೂ ಕೂಡ ಆ ತೀರ್ಮಾನನ ವಾಪಸ್ ತಗೊಳ್ಬೇಕು. ನೋಡಿ, ಇವತ್ತು ಒಂದು ಡ್ಯಾಮ್, ಚಿಕ್ಕ ಡ್ಯಾಮು, ಆರಿಂಗಿ ಒಂದು ಅಷ್ಟೇ ತುಂಬಿರೋದು, ಡಬ್ಲಿ ತುಂಬಿಲ್ಲ, ಹೇಮಾವತಿ ತುಂಬಿಲ್ಲ. ಈಗಿದ್ರೂ ಕೂಡ ನೀರು ಕೊಡಿ ಅಂತಕ್ಕಂಥ ತೀರ್ಮಾನ ಹೇಳುವುದಾದರೆ ನಾವು ಎಲ್ಲಿಂದ ನೀರು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕಾವೇರಿ ನದಿ ನೀರು, ಇವತ್ತು ಕೃಷ್ಣ ಸಾಗರ ಜಲಾಶಯದಲ್ಲಿರ್ತಕ್ಕಂಥ ನೀರು ಏನು ಇವತ್ತು ಕುಡಿ ನೀರಿನ ಬಳಕೆಗೂ ಕೂಡ ಸಾಕಾಗ್ತಾ ಇಲ್ಲ, ಅಷ್ಟು ನೀರಿದೆ. ಅದನ್ನು ಕೊಟ್ಬಿಟ್ಟು ಏನು ಮಾಡ್ತಾರಂತೆ. ಹಾಗಾಗಿ ನಾವು ಬೆಳೆಗಂತೂ ಕೇಳಲೇ ಇಲ್ಲ ಬಿಡಿ, ಮಳೆ ಇಲ್ಲ ಏನಿಲ್ಲ, ಬೆಳೆಗಂತೂ ಕೇಳಲೇ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಯಾವುದೇ ಬೆಳೆ ಹಾಕಬೇಡಿ ಅಂತೇಳಿ ಹೇಳ್ಬಿಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ನೀರನ್ನು ಏನು ಕುಡಿ ನೀರಿಗಾಗಿ ಬಳಸ್ಕೊಳ್ಬೇಕು. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ನೀರನ್ನು ಕೊಡಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತರು ಸಂಪೂರ್ಣ ವಿರೋಧ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾಡ್ತೀನಿ. ಕೇಂದ್ರ ಕಾವೇರಿ ನಿರ್ಮಾಣ ಮಂಡಳಿಯವರು ತೀರ್ಪು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಇವತ್ತು ನಮ್ಮ ಮಳವಳ್ಳಿ ರೈತ ಸಂಘ ಖಂಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನಾವು ನೀರು ಕೊಡಲ್ಲ. ಸರ್ಕಾರ ಇದ್ರ ಬಗ್ಗೆ ನಿಲುವು ತಗೊಂಡಿಲ್ಲ ಅಂದರೆ ಉಗ್ರವಾದ ಹೋರಾಟನ ಈ ತಾಲೂಕಿನಲ್ಲಿ ಹಮ್ಮಿಕೋಬೇಕಾಗುತ್ತೆ. ಇಡೀ ರಾಜ್ಯಾದ್ಯಂತ ರೈತ ಸಂಘ ಇದನ್ನು ಉಗ್ರವಾಗಿ ಹೋರಾಟ ಮಾಡುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡೋದು. ನಮ್ಮಲ್ಲೇ ನೀರಿಲ್ಲ, ನಮ್ಮ ಬೆಳೆಗಳಿಗೆ ನೀರು ಕೊಡ್ತಾ ಇಲ್ಲ. ಇವಾಗ ಕುಡಿ ನೀರಿಗೆ ಮಾತ್ರ ಆದ್ಯತೆ. ನಾವು ಹಿಂಸೆ ಇದು ಮಾಡಿದ್ರು ಕೂಡ ನಮ್ಮ ಬೆಳೆಗಳು ನೀರು ಕೊಡ್ತಾ ಇಲ್ಲ, ಬೆಳೆನೇ ಬೆಳಿಬೇಡಿ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ತಮಿಳುನಾಡಿಗೆ ನೀರು ಕೊಡೋಕ್ಕೆ ಆದೇಶ ಮಾಡೋರಲ್ಲ, ಅದು ಒಳ್ಳೆಯದಾ? ಇಲ್ಲಿ ಅದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮ್ಮ ಘನ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡಬಾರ್ದು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ.